ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ನಮ್ಮ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಜನರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸತ್ಯ ಹೊರಗೆ ಬರುತ್ತಿದೆ, ಎಲ್ಲವನ್ನೂ ತೊಳೆದಿಟ್ಟಂತಾಗಿದೆ. ಬಹಳ ಸಂತೋಷವಾಯಿತು. ಜನರ ಅಭಿಮಾನ, ಪ್ರೀತಿ, ವಿಶ್ವಾಸ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದ. ಈಗೇನು SIT ಚಿನ್ನಯ್ಯನ ಬಾಯಿ ಬಿಡಿಸಿದರೋ ಆ ನೆಲೆಯಲ್ಲಿ ಇವರು ಮಾತಾಡಿದಾರೆ. ಚಿನ್ನಯ್ಯ ಅಂದ್ರೆ ಮುಸುಗುದಾರಿ ಈಗ ಹೊರಳಿ ಬಿದ್ದಿದ್ದಾರೆ. ಯಾರ ಮೇಲೆ? ಮಟ್ಟೆನವ್ರು ಮತ್ತು ತಿಮರೂಡಿಯವ್ರ ಮೇಲೆ. ತಿಮರೂಡಿ ಮತ್ತು ಮಟ್ಟೆನವ್ರ ಜೊತೆಗೆ ಇನ್ನುಳಿದ ಒಂದಿಷ್ಟು ಜನ ಈ ಗ್ಯಾಂಗ್, ಇದಕ್ಕೆಲ್ಲ ಕಾರಣ ಅನ್ನೋದು ವೀರೇಂದ್ರ ಹೆಗ್ಗಡೆಯವರ ನೇರ ಸಮಾಧಾನಕರ ಉತ್ತರ. ಇವರಿಂದ ಎಲ್ಲ ಗದ್ದಾಯಿತು, ಇದರಲ್ಲಿ ಏನೂ ಇಲ್ಲ, ಯಾವುದೂ ಹೋಗುವುದಿಲ್ಲ ಅನ್ನುವಂಗೆ ಮಾತಾಡೆ. ಅದೇ ಕಾಲಕ್ಕೆ ಹಿಂದೂ ಪರ ಸಂಘಟನೆಗಳು ಖುಷಿಯಾಗಿ, ಅದರಲ್ಲೂ ನಮ್ಮ BJPಗರು ಸರ್ಕಾರ ಕ್ಷಮೆ ಯಾಚಿಸಲಿ ಅನ್ನುವಂಥ ಮಾತನ್ನು ಕೇಳ್ತಾ ಇದ್ದಾರೆ. BJPಗರು ಸರ್ಕಾರ ಒಂದೇಳಿ ಇದನ್ನು ನೇಮಿಸಿ ಹೋಗಿದ್ರೆ, SIT ನೇಮಿಸಿ ಹೋಗಿದ್ರೆ ಅಟ್ಲೀಸ್ಟ್ ಇದಾದ್ರೂ ಗೊತ್ತಾಗ್ತಿತ್ತು ಇವರಿಗೆ. ಆ ಆರೋಪ ಹಾಗೆಯೇ ಉಳಿದಿದ್ದು, ನಿರಂತರವಾಗಿ ಉಳಿದಿದ್ದು. ಈಗಾಗಲೇ ಇದು ನೇಮಿಸಿದ್ದು ಭಾಳ ಒಳ್ಳೆಯದಾಗ್ಯದ ಅಂತೇಳಿ ಸ್ವತಃ ಹೆಗ್ಗಡೆ ಅವರು ಹೇಳಿದಾಗ ಈ BJPಗರಿಗೆ ಏನು, ಯಾಕಂದ್ರೆ ಕ್ಷಮೆ ಯಾಚಿಸೋದು ಪ್ರಶ್ನೆ ಇರಲಿಲ್ಲ. ಸರ್ಕಾರದ ಕರ್ತವ್ಯ ಸತ್ಯ ಏನೋ ಹೊರಬರ್ಲಂತ. ಇನ್ನೂ ಸತ್ಯ ಬಂದಿಲ್ಲ ಹೊರಗೆ. ಅವರೇನೋ ಪಾಪ ಹೆಗ್ಗಡೆ ಅವ್ರು ಬಂದದಂತ ತಿಳ್ಕೊಂಡು ಹೇಳಿದ್ದಾರೆ. ಆದ್ರೆ ಇನ್ನೂ SIT ಮುಂದುವರೆದದ. ತಿಮರೂಡಿ ಅವರು ನಿಂತಿಲ್ಲ, ಜೊತೆಗೆ ಮಟ್ಟೆನವರು ನಿಂತಿಲ್ಲ, ರವಿ ಪ್ರಸನ್ನ ಅವರು ನಿಂತಿಲ್ಲ. ಇನ್ನೂ ತನಗೆ ಆಗಲೇಬೇಕು ಅಂತೇಳಿ ಆಗಲೇ